ಎಲ್ಲರಿಗೂ ನಮಸ್ಕಾರ. ಏನು ಅಯೋಗ್ಯ ವಾಟಾಳು BS ಯಡಿಯೂರಪ್ಪಾಜಿಯವ್ರ ಬಗ್ಗೆ, ಮಠಾಧೀಶರ ಬಗ್ಗೆ, ನರೇಂದ್ರ ಮೋದಿಜಿಯವ್ರಿಗೆ ಮಾತಾಡಿದ್ದಾರೆ ನೋಡಿ. ಇದುವರೆಗೆ ನಾವು ವಾಟಾಳ ಬಗ್ಗೆ ತುಂಬ ಗೌರವ ಇತ್ತು ನಮಗೆ, ಅವ್ರಿಗೆ ಇವತ್ತು ಕೂಡ ಅವ್ರ ಮೇಲೆ ತುಂಬ ಗೌರವ ಇದೆ. ಆದರೆ ನೋಡಿ, ಅವರೇ ಪ್ರತಿಭಟನೆಯಲ್ಲಿ ಹೇಳ್ತಿರೋ ಬೇರೆಯವ್ರ ಬಗ್ಗೆ ಬೂಟ್ ನೆಕ್ತಾರೆ ಅಂತ. ಇವತ್ತು ಕಾಂಗ್ರೆಸ್ನ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಬೂಟ್ ನೆಕ್ಕಕ್ಕೆ ಕೆಲಸ ಮಾಡಿ ಇವತ್ತು ನಮ್ಮ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ. ರೇ ವಾಟಾಳ್ ನಾಗರಾಜ್ ಅವರೇ, ನಿಮ್ಮ ಮೇಲೆ ತುಂಬ ಗೌರವ ಇದೆ ನಮ್ಗೆ. ಆದರೆ ಇವತ್ತು ಲಕ್ಷಾಂತರ ಜನ ಬಂದು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ನೋಡ್ರಿ, ಅವ್ರು ನಿಂತ್ಕೊಳ್ಳೋ ಚಪ್ಪಲಿ ಬಿಡು ಶೂ ಬಿಡುವ ಜಾಗದಲ್ಲಿ ನೀವು ನಿಂತ್ಕೊಳ್ಳೋಕ್ಕಾಗಲ್ಲ. ವಾಟಾಳ್ ನಾಗರಾಜ್ ಅವರೇ, ನಿಮ್ಗೆ ಕಡೆಯದಾಗಿ ನಾವು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀವಿ. ಯಡಿಯೂರಪ್ಪಾಜಿ ಅಭಿಮಾನಿಗಳನ್ನ ಕೆಣ್ಕಕ್ಕೆ ಹೋಗಬೇಡಿ. ನೀವು ಕೆಣ್ಕಿದ್ರೆ ಇಡೀ ಜಿಲ್ಲೆ, ಮಂಡ್ಯ ಜಿಲ್ಲೆಗೆ ನೀವು ಕಾಲಿಡ್ಸಲ್ಲ. ಪ್ರತಿ ಜಿಲ್ಲೆಗೆ ಹೋಗಿ ಪ್ರತಿಭಟನೆ ಮಾಡ್ತೀರಲ್ಲ, ಹಾಗಾದ್ರೆ ನೀವು ಕ್ಷಮೆ ಕೋರ್ದಾನೆ ನಾನು ನಿಮ್ಗೆ ಸವಾಲಾಗ್ತೀನಿ. ವಾಟಾಳ್ ನಾಗರಾಜ್ ಅವರ, ನಾವೊಬ್ಬ BJP ಕಾರ್ಯಕರ್ತನಾಗಿ BS ಯಡಿಯೂರಪ್ಪಾಜಿ ಅವರ ಅಭಿಮಾನಿಯಾಗಿ ನಿಮ್ಗೆ ಸವಾಲಾಗ್ತೀನಿ. ವಾಟಾಳ್ ನಾಗರಾಜ್ ಅವರ, ನೀವು ಮಂಡ್ಯ ಜಿಲ್ಲೆಗೆ ಕ್ಷಮೆ ಕೋರ್ದಾನೆ ಮಂಡ್ಯ ಜಿಲ್ಲೆಗೆ ಬನ್ನಿ. ಹಾಗಾದ್ರೆ ನೋಡುವ, ದಯಮಾಡಿ ನಿಮ್ಮ ಮೇಲೆ ತುಂಬ ಗೌರವ ಇದೆ, ನಮ್ಗೆ ತುಂಬ ಪ್ರೀತಿ ಇದೆ. ಆದರೆ ದಯಮಾಡಿ ನೀವು ಕ್ಷಮೆ ಕೇಳಬೇಕು. ಕರ್ನಾಟಕದ ಜನತೆ ಕ್ಷಮೆ ಕೇಳಬೇಕು. ಭಾರತ ದೇಶದ 140 ಕೋಟಿ ಜನರ ಕ್ಷಮೆ ಕೇಳಬೇಕು. ನಾನು ಆಗ್ರಹ ಮಾಡ್ತೀನಿ.